ಸೊ ಎಲ್ರಿಗೂ ನಮಸ್ಕಾರ. 450X ಅವ್ರದ್ದು ಸ್ಟೆಂಟ್ ಶೋ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನಾವು ಇದ್ದಿದ್ದು ಒಂದು AGV ಕಾಲೇಜ್ ಸಮಥಿಂಗ್ ಏನೋ ನಾವು ಇದ್ದಿದ್ದು. ಸೊ ಆ ನಾವಿದ್ದಿದ್ದು ಕಾಲೇಜಿಂದ ಅಲ್ಲೇ ಸ್ಟೇ ಮಾಡ್ಕೊಂಡಿದ್ದು ನಾವು. ಅಲ್ಲಿಂದ ಇಲ್ಲಿಗೆ ಒಂದು 10 to 20 ಕಿಲೋಮೀಟರ್ಸ್ ಇದೆ. ಅಜಂಕ್ಯ DY ಪಾಟೀಲ್ ಕಾಲೇಜ್ ಅನ್ನೋ ಒಂದು ಕಾಲೇಜ್ ಇದು. ಕಾಲೇಜ್ ಮಾತ್ರ ಭಯಂಕರ ದೊಡ್ಡದಾಗಿದೆ. ಸೊ ಇವತ್ತು ಅಲ್ಲಿ ಈವೆಂಟ್ ನಡೀತಾ ಇದೆ. ಇವತ್ತು ಅಲ್ಲಿಗೆ ಬಂದಿದ್ದೀವಿ. ನಾರ್ಮಲ್ ಒಂದು ಶೋ ನಡೀತಾ ಇದೆ, ಅಂದರೆ ಕಾಂಪಿಟೇಷನ್ ಶೋ ನಡೀತಾ ಇದೆ. ನಾನು ಓದ್ದು ಕಾಲೇಜಲ್ಲಿ ತೋರಿಸ್ದೆ. ಸೊ ಗೆದ್ದಿರೋರಿಗೆ ಹೆಲ್ಮೆಟ್ ಆ್ಯಂಡ್ T-shirts ಪ್ರೈಸಾಗಿ ಕೊಡ್ತಾರೆ ಅಂತ. ಸೊ ಅದೇ ಥರ ಇಲ್ಲೂ ಒಂದು ಇವಾಗ ನಡೀತಾ ಇದೆ. ಇದು ಆದಮೇಲೆ ನೆಕ್ಸ್ಟು ಸ್ಟೆಂಟು ಶೋ ಇರೋದು. ಸೊ ಅದರಲ್ಲಿ ನಮ್ಮ ಸ್ಯಾಂಡಿ ಬ್ರೋ ಮತ್ತು ಸ್ಯಾಮ್ ಬ್ರೋ ಮತ್ತು JP ಬ್ರೋ 3 ಜನನೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಒಂದು HRZ ಅವ್ರದ್ದೇ ಹೇಲ್ ರೈಡರ್ಸ್ ಅನ್ನೋ ಒಂದು ಪೇಜ್ ಕೂಡ, ಹೇಲ್ ರೈಡರ್ಸ್ ಅನ್ನೋ ಒಂದು ಚಾನಲ್ ಕೂಡ ಯೂಟ್ಯೂಬ್ ಚಾನಲಲ್ಲಿ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಫ್ಲೂಯೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಡೆಯೋ ಒಂದು ಸ್ಟೆಂಟದನ್ನು ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ನೋಡಿ ಅಂತ ಹೇಳ್ತಾ. ಸೊ ನೋಡಿ, ಈ ಕಾಂಪಿಟೇಷನಲ್ಲಿ ಈ ಅರೇನಾದಲ್ಲಿ ಟ್ರ್ಯಾಕ್ ಚೇಂಜ್ ಇದೆ ಸ್ವಲ್ಪ. ಸೊ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಇನ್ನು ಕ್ರೌಡ್ ಬರುತ್ತೆ ಇಲ್ಲಿ. ಓದ್ ಕಾಲೇಜಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ, ಈ ಕಾಲೇಜಲ್ಲಿ ಕ್ರೌಡ್ ಬರುತ್ತೆ. ಸ್ಯಾಮ್ ಬ್ರೋ ಮಾತ್ರ ಬೇರೆ ಲೆವೆಲ್. ಎಲ್ಲ ಮಸ್ತ್. ನಮ್ಮ ಸ್ಯಾಂಡಿ ಬ್ರೋ, JP ಬ್ರೋ ಎಲ್ಲ ಮಸ್ತಾಗಿ ಹೊಡಿತಾವ್ರೆ. ಸೊ ಮತ್ತೆ ಇವಾಗ ಇನ್ನೂ 2 ಗಂಟೆಗೆ ಇನ್ನೂ ಒಂದು ಸ್ಟೆಂಟ್ ಶೋ ಇದೆ. 23.76 ಬನ್ನಿ ನೋಡೋಣ. ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬಂದು. 32.26 ಏನು ಅಷ್ಟು ಜನ ಏನಿಲ್ಲ ಇಲ್ಲಿ, ಅಂದರೆ ಕ್ರೌಡ್ ಅಷ್ಟಿಲ್ಲ. ಸೊ ಸ್ಟೆಂಟ್ ಶೋ ಮಾಡ್ಬೇಕಾದ್ರೆ ಕ್ರೌಡ್ ಕಾಣಿಸುತ್ತೆ. ಬನ್ನಿ, ಬರಲಿ, ಎಲ್ಲರೂ ಬರಲಿ, ಒಂಥರ ಮಸ್ತಾಗಿರುತ್ತೆ. ಬನ್ನಿ. लाइट म्यूजिक चालू रखिए. सैंडी ब्रो, JP ब्रो. अभी हमारे स्टंट प्रोफेशनल्स थोड़ा सा वार्म अप प्रैक्टिस कर रहे हैं, तो जल्द से जल्द आइए मेन स्टंट्स देखने के लिए. Okay. ಸೊ ಪುಣೆಯಲ್ಲಿ ಈ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಎಲ್ಲ ವೀಡಿಯೋಸು ಹೇಲ್ ರೈಡರ್ಸ್ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇಲ್ಲಿಗೆ ಬಾಯ್. ಈ ವಿಡಿಯೋ ಫುಲ್ ವಿಡಿಯೋ ಹೇಲ್ ರೈಡರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. The next day.
ಸೊ ಫೈನಲಿ ಪುಣೆಯಿಂದ ಇವತ್ತು ಚೆಕ್ಔಟ್ ಆಗಿ ಇವತ್ತೊಂದು ಶೋ ಇದೆ ನಮ್ಮ ರೂಮಿಂದ ಎಷ್ಟು ಕಿಲೋಮೀಟ್ರ್ ಅಣ್ಣ? ಒಂದು 6 ಕಿಲೋಮೀಟ್ರು. ಅಲ್ಲೊಂದು ಹೋಗಿ ಶೋಕ್ ಮಾಡಿ ಅಲ್ಲಿಂದ ಡೈರೆಕ್ಟ್ 4:15-5 ಗಂಟೆಗೆ ಬಸ್ ತಕ್ಕ ಹೋಗೋದೆ. ಏನಂತೀಯಣ್ಣ, ಹೆಂಗಿತ್ತಣ್ಣ ಪುಣೆ? ಬ್ರೋ ಸ್ಯಾಡಿ ಬ್ರೋ ಪುಣೆ ಹೆಂಗಿತ್ತು ಹೇಳಿ? ಪುಣೆ ಹೆಂಗಿತ್ತು ಹೇಳೋಣ. ಏನಿಲ್ಲ, ಜಸ್ಟ್ ಪುಣೆ ಹೆಂಗಿತ್ತು ಹೇಳಿ. ಎಷ್ಟು ಒಂದು ವಾರ ಇದ್ರಿ ಇಲ್ಲೇ ಓಡಾಡ್ಕೊಂಡು ಇದ್ವಿ. ಹೆಂಗಿತ್ತು ಪುಣೆ? ಜಬರ್ದಸ್ತ್ ಆಗಿತ್ತು. ಅಂದ್ರೂ ಯಾಕೋ ನಮ್ಗೆ ನಮ್ಮ ಕರ್ನಾಟಕ ನೋಡ್ಬೇಕು ಅನಿಸ್ತಾ ಇದೆ. ಸಾಕು ಇವತ್ತಿಗೆ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ. ಆದರೂ ಸೂಪರ್ ಆಗಿತ್ತು. ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಾಡೋದಕ್ಕೆ ನನ್ನ ಕರ್ಕೊಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಸ್ಯಾಮ್ಸಂಗ್ ಬ್ರೋಗೆ ಥ್ಯಾಂಕ್ ಯು. ಹಾಂ, ಓಕೆನಾ ಬ್ರೋ? ಸರಿ, ಈ ಶೋ ನೋಡೋಣ. ಈ ಶೋದು ಕ್ಲಿಪ್ ಆದರೆ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನಮ್ಗೆ ಇನ್ನೊಂದು ಏನಪ್ಪ ಖುಷಿ ಅಂದರೆ, ಈ ಟ್ರಾಫಿಕ್ಕಿಂದ ಹೋಗ್ತಾ ಇದ್ದೀವಲ್ಲ, ಅದೇ ಖುಷಿ. ಏನಂತೀಣ ಯಪ್ಪ, ಇಲ್ಲಿರೋ ರೂಲ್ಸು, ಇಲ್ಲಿರೋ ಬೈಕ್ ಓಡಿಸೋ ಒಂದು ಇದು ನಮ್ಗೆ ಇದಕ್ಕೆ ಸೆಟ್ಟೇ ಆಯ್ತಾ ಇಲ್ಲ. ಗಾಡಿ ಓಡಿಸೋದು ಇವರು ಯಪ್ಪ ಹೆಂಗೆ ಹಂಗೆ ನಿಲ್ಲಿಸ್ತಾರೆ. ಇಲ್ಲಿರೋ ರೂಲ್ಸ್ ಹೆಂಗೆ ಅಂದರೆ, ಟ್ರಾಫಿಕ್ನೆಲ್ಲ ಫಾಲೋ ಮಾಡ್ಬೇಕಂತ ಟ್ರಾಫಿಕ್ ಲೈಟ್ಸ್ನೆಲ್ಲ, ಬಟ್ ಹೆಲ್ಮೆಟ್ ಹಾಕಂಗಿಲ್ವಂತೆ. ಅಲ್ಲಿ ಯಾರೋ ಮೊನ್ನೆ ಬಿದ್ದು ಪಾಪ ಅವ್ರಿಗೆ ಡೈರೆಕ್ಟ್ ತಲೆಗೆ ಏಟಾಗಿದ್ದು. ಹೆಲ್ಮೆಟ್ ಹಾಕಿದ್ದಿದ್ರೆ ಅವ್ರು ತಲೆಗೆ ಏಟಾಗ್ತಿರ್ಲಿಲ್ಲ. ಇಲ್ಲಿರೋ ರೂಲ್ಸ್ಗಳು ಆ ಥರ. ಅಪ್ಪ ನೀನು ಹೇಳಿ, ನಮ್ಮ ಕರ್ನಾಟಕ ನಮಗೆ ಭಯಂಕರ ದೊಡ್ಡದಾಗೈತಲ್ಲ ನಾ ಕಾಲೇಜಿದು. ID ಕಾರ್ಡ್ ಇದ್ರೆ ಮಾತ್ರ ಒಳಗೆ ಬಿಡ್ತಾರದು. ಬಟ್ ನಾವು ಏ ಥರ ಶೋ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ಈವೆಂಟ್ ಅವ್ರು ಇದಕ್ಕೆ ಬಿಟ್ಟಿರೋದು. ಏನಂತೀಯ ನೋಡಿ, ಇಲ್ಲ ಈವೆಂಟ್ ನಡೀತಾ ಇರೋದು. ಸೊ ಇದೇ ಈವೆಂಟ್ ಪ್ಲೇಸ್. ಇಲ್ಲೇ ಇವೆಂಟ್ ಮಾಡೋ. ಇದು ಅರೇನಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅರೇನಾ. ನೋಡಿ ಅರೇನಾ ಇದು ಫುಲ್ ದೊಡ್ಡದಾಗಿದೆ, ಸಾಕಾಗಿ ಅಲ್ವಾ? ಅರೇನಾ ಮಾತ್ರ ಸಾಕಾಗೈತಿದೆ. ಅವ್ರು ಹೇಳಿದ್ರಲ್ಲ ವೆಯ್ಟ್ ಮಾಡ್ತಾವ್ರೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ತಾನೇ ಅವರು. ಸುಮ್ಮನೆ ಹೊಡಿತಾ ಇರಿ, ಪ್ರಾಕ್ಟೀಸು. ಫುಲ್ ಕ್ರೌಡು. ಏನು ಕ್ರೌಡು ಅಂತಂದ್ರೆ ಇಲ್ಲೇ ಕ್ಯಾಂಟೀನ್ ಇರೋದು. ಸೊ ಹಾಗಾಗಿ ಫುಲ್ ಕ್ರೌಡ್ ಇದೆ. ಜನ ಎಲ್ಲ ಬಂದು ಒಳ್ಳೆ ಎನರ್ಜಿ ಕೊಡ್ತಾರೆ, ಇವತ್ತು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಇಲ್ಲಿರೋ ಪ್ಲೇಸ್ಗೆ ಅಣ್ಣ ಸ್ಟೇಜು ಚಿಕ್ಕ ಕಾಣಿಸ್ತೈತೆ, ಅದೆಲ್ಲ ಸೆಟಪ್ ಅಲ್ವಣ್ಣ? ಒಳ್ಳೆ ಕ್ರೌಡ್ ಬರ್ತಾರೆ. ಸೊ ಕಾಲೇಜ್ ನೇಮ್ ಬಂದು ಪುಣೆಯಲ್ಲಿರೋ VIIT ಕಾಲೇಜ್. ಜಬರ್ದಸ್ತ್ ಆಗಿದೆ ಮಾತ್ರ, ಸಖತ್ ದೊಡ್ಡದಾಗಿದೆ. ತಿಂದಿಲ್ಲ, ಇನ್ನು ತಿಂಡಿ ತಿನ್ಕೊಂಡು ಬರಬೇಕು. ಇವಾಗ ನಾವು ಪುಣೆಯಲ್ಲಿ ಸ್ಟೆಂಟ್ ಟೂರಲ್ಲಿ VIIT ಕಾಲೇಜಲ್ಲಿ ಇದ್ದೀವಿ. ಸೊ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್, ಏನು ಹೇಳ್ತೀರಾ? ಇವಾಗ ಪುಣೆಯಲ್ಲಿ ಬಂದು ಇದು 4th ಶೋ ನಮ್ಮದು. VIIT ಕಾಲೇಜಲ್ಲಿ ಇದ್ದೀವಿ. ಕಳೆದ 3 ಶೋನು ಸೂಪರ್ ಆಗಿತ್ತು. ಒಳ್ಳೆ ಕ್ರೌಡ್ ಎಂಕರೇಜ್ಮೆಂಟ್ ಇತ್ತು, ಒಳ್ಳೆ ಆಡಿಯನ್ಸ್ ಇದ್ರು, ಒಳ್ಳೆ ಸಖತ್ತಾಗಿ ಶೋ ಮಾಡಿದ್ವಿ. ಇದರಲ್ಲಿ ಇನ್ನೂ ಜನ ಜಾಸ್ತಿ ಇದ್ದಾರೆ ಅನ್ಕೊಂತೀನಿ. ದೊಡ್ಡ ಕಾಲೇಜ್ ಇದು, ಪುಣೆಯಲ್ಲಿ ಅತಿ ದೊಡ್ಡ ಕಾಲೇಜ್ ಅನ್ಕೋತೀನಿ. ಮೇ ಬಿ ಇನ್ನೂ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ, ಒಳ್ಳೆ ಸ್ಪಾಟ್ ಕೂಡ ಇದೆ, ದೊಡ್ಡ ಅರೇನಾ ಇದೆ. ನೋಡಿ ಏನಂತೀರಾ? ಚೆನ್ನಾಗಿದೆ, ಸ್ಪಾಟ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನು ಸ್ವಲ್ಪ ಕಾರ್ನರಲ್ಲಿ ಐತೆ. ಬಟ್ ನಮ್ಮ ಲಿಮಿಟ್ನ ಪುಷ್ ಮಾಡಿ ಸಖತ್ತಾಗಿ ಮಾಡಬೇಕು ಅಂತಲೇ ಎಕ್ಸೈಟ್ ಆಗಿದ್ದೀನಿ. ನೋಡೋಣ, ಈ ಬೈಕಲ್ಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಎಲ್ಲ ಮಾಡಿ ಪುಷ್ ಮಾಡೋದು. ಸೊ ಇವಾಗ ನಾನು ಸಂದೇಶ್ಗೆ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಗೆ ಅವ್ನು ಏನು ಉತ್ತರ ಕೊಡ್ತಾನೆ ನೋಡೋಣ. ಇನಿಷಿಯಲ್ ಡೇಸಲ್ಲಿ ನಾವೊಂದು ಶೋಗೆ ಹೋಗ್ಬೇಕಾದ್ರೆ, ಇಲ್ಲ ಒಂದು ಕಾಲೇಜಲ್ಲಿ ಹೋಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಹಿಂದಿನ ದಿನಾನೇ ಹೋಗ್ಬಿಟ್ಟು ಒಂದಿನ ಪ್ರಾಕ್ಟೀಸ್ ಬೇರೆ ಮಾಡ್ತಿದ್ದೋ ನಾವು. ಪ್ರಾಕ್ಟೀಸ್ ಮಾಡಿಕೊಂಡು ಫ್ಲೋರ್ ಸೆಟ್ ಮಾಡಿಕೊಂಡು ಆಮೇಲೆ ಮಾಡ್ತಿದ್ದು. ಇವಾಗ ಸಡನ್ನಾಗಿ ಯಾವುದೋ ಒಂದು ಲೊಕೇಶನಲ್ಲಿ, ಯಾವುದೋ ಒಂದು ಊರಲ್ಲಿ, ಯಾವುದೋ ಒಂದು ಕಾಲೇಜಲ್ಲಿ ಬಂದ್ಬಿಟ್ಟು ಈ ಚಿಕ್ಕ ಜಾಗ ಆಗಲಿ ದೊಡ್ಡ ಜಾಗ ಆಗಲಿ ಅದು ಕೊಡ್ತಾರೆ. ಅಲ್ಲಿ ಕೊಟ್ಟು ಅದು ನಿನ್ನ ಮೈಂಡ್ ಸೆಟ್ ಹೆಂಗಿರ್ತದೆ? ಅಲ್ಲಿ ಹೋಗಿದ ತಕ್ಷಣ ಇಲ್ಲಿ ಹೊಡಿಬೋದು ಅನ್ನಿಸ್ತದ, ಹೊಡಿಯಲ್ಲ ಅನ್ನಿಸ್ತದ, ಹೆಂಗೆ ಅನ್ನಿಸ್ತದೆ ನಿನಗೆ? ಒಂದು ಏನು ಹೇಳಬೇಕು ಅಂದರೆ, ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ.
ನಮಗೆ ಮುಂಚೆ ಆದರೆ ತುಂಬಾ ಪ್ರಾಕ್ಟೀಸ್ ಬೇಕಿತ್ತು. ಒಂದು ಶೋ ಮಾಡಬೇಕಂತಂದರೆ ನಾವು ಒಂದಿನ 2 ದಿನ ಮುಂಚೆನೇ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಆವಾಗ ನಾವು ಶೋ ಅಟೆಂಡ್ ಮಾಡ್ತಾ ಇದ್ವಿ. ಇವಾಗ ಹಂಗೆಲ್ಲ ಏನಿಲ್ಲ, ಡೈರೆಕ್ಟ್ ಯಾವುದೇ ಕಲ್ಲಾಗಲಿ ಮಣ್ಣಾಗಲಿ ಏನಂತಾರೆ ಜಾಗ ಹೆಂಗೆ ಇರಲಿ, ಫ್ಲೋರ್ ಹೆಂಗೆ ಇರಲಿ, ನಾವು 2 ನಿಮಿಷ ಗಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಆ ಥರ ಇದೆ. ನಾವು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದು, ನಮಗೆ ಅಷ್ಟು ಕೆಪಬಿಲಿಟಿ ಇದೆ ಇವಾಗ. ಡೈರೆಕ್ಟ್ ಶೋ ಮಾಡ್ತೀವಿ. ಯಾವ್ದು ಕೊಟ್ರು ಏನು ಕೊಟ್ರು ಯಾವ ಜಾಗ ಕೊಟ್ರು ಹೊಡಿತಾ ಇರೋದು. ಗಾಡಿ ಕೊಟ್ಟರು ಯಾವ ಗಾಡಿ ಕೊಟ್ರು ಹೊಡಿತಾ ಇರೋದು. ಎಲೆಕ್ಟ್ರಿಕ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ತಳ್ಳಗಾಡಿ ಆಗ್ಲಿ, ಸೈಕಲ್ ಆಗ್ಲಿ ಎಲ್ಲದರಲ್ಲೂ ಹೊಡಿತಾ ಇರೋದೆ. ಸ್ಟಾರ್ಟ್ ಮಾಡಿದೆ ಲೂನಾ ಇಂದ ಅಲ್ವಾ, ಹಾ. ಕೊಟ್ರು ಹೊಡಿಯೋದೆ. ಓಕೆ JP ಉನಕು ಎಂತ ಕ್ವಶನ್ ಅದೇ இது என்ன क्वेश्चन அல்ல இங்க வா நான் சொல்றேன் அது நீ கேளு இங்க வா நான் சொல்றேன் உங்ககிட்ட இல்ல அது இல்ல அப்படியே இது பண்ணலாம் சரியா இப்போ என்ன ಮಾಡ್ತಿದ್ಯಾ இப்போ ஜேபிக்கு ஒரு கேள்வி என்ன கேள்வினா உன் லைஃப்ல நினைச்சு பார்த்திருந்தியா நம்ம எலக்ட்ரிக் ஸ்கூட்டர்ல நம்ம ஒரு நாள் போய் ஸ்டண்ட் பண்ணுவோம் அப்படின்ட்டு ഇല്ല ഞാൻ ഒരിക്കലും ഇതിനെപ്പറ്റി വിചാരിച്ചിരുന്നില്ല. അല്ല ഞാൻ വിചാരിച്ചിട്ടില്ല. അപ്പം വിചാരിച്ച പറയണ எப்படி അല്ല ഞാൻ പണ്ട് ഞാൻ നനച്ചേ ബട്ട് அப்படி இல்ல எலக்ட்ரிக் ஸ்கூட்டர்ல பண்ணாலும் நான் ஹெல்ரைடர்ஸ் கூட எலக்ட்ரிக்கில் பண்ணுன்னு ഞാൻ அப்படி கிடையாது நான் சொல்றது இப்போ நம்ம ஸ்டார்டிங் இனிஷியல் டேஸ்ல ஒரு வண்டி வாங்கிட்டு பண்ணுவோம்ல ആ அந்த டைம்ல நம்ம ஆ. சும்மா சரி ஜேபி எதுக்கு நீ ஸ்கூட்டியே செலக்ட் பண்ண ஸ்கூட்டி தான் உனக்கு பெஸ்ட் அப்படின்னு சொல்லி ആക്ച്വലി എനിക്ക് സ്കൂട്ടറിൽ ഫസ്റ്റ് ഞാൻ സ്റ്റാർട്ട് ചെയ്യുന്നത് സൈക്കിളിലാണ്, പിന്നെയാണ് ഞാൻ സ്കൂട്ടറിലേക്ക് വരുന്നത്. എനിക്ക് സ്കൂട്ടറിൽ ചെയ്യാൻ എനിക്ക് പേഴ്സണലി ഇഷ്ടമായതുകൊണ്ടാണ് ഞാൻ അത് തിരഞ്ഞെടുത്തത്. മുന്നോട്ടേക്കുള്ള ഓപ്പർച്യൂണിറ്റീസോ അല്ലെ ബാക്കിയുള്ള കാര്യങ്ങളോ ഒന്നും നോക്കിയിട്ടല്ല ഞാൻ സ്കൂട്ടറിൽ സ്റ്റണ്ട് സ്റ്റാർട്ട് ചെയ്തത്. എനിക്കപ്പോൾ സ്കൂട്ടറിൽ നോൺ ഗിയർ ഫ്രീ സ്റ്റൈൽ സ്റ്റണ്ടർ ആവണം എന്നുള്ള രീതിയിലാണ് ഞാൻ അന്ന് സ്കൂട്ടറിൽ സ്റ്റാർട്ട് ചെയ്തത്. പക്ഷെങ്കിൽ ആ സമയത്ത് ഒരിക്കലും ഞാൻ വിചാരിച്ചിരുന്നില്ല ഇതുപോലെ EV-യിൽ ഇതുപോലെ സ്റ്റണ്ട് ചെയ്യാനുണ്ടാവും, ഇതിലൊരു ഫ്യൂച്ചർ ഉണ്ടാവും എന്നതിനെ പറ്റി ഒന്നും ആലോചിച്ചിരുന്നില്ല. പക്ഷെങ്കിൽ അത് വെച്ച് നോക്കുമ്പോൾ ഇന്ന് എനിക്ക് വലിയൊരു ഓപ്പർച്യൂണിറ്റി തന്നെയാണ് കിട്ടിയത്, അതും ഇന്ത്യയിലെ ഒരു അടിപൊളി ടീമായ ഹെൽറൈഡേഴ്സിൻ്റെ കൂടെ തന്നെ. സോ ഐ എം വെരി ഹാപ്പി. ஸ்கூட்டி எப்படி இருக்கு எலக்ட்ரிக் ஏத்தர் பைக் எப்படி இருக்கு ഞാൻ ഡിയോയിലാണ് സ്റ്റണ്ട് ചെയ്തുകൊണ്ടിരിക്കുന്നത്. അതിൽ ഡ്രം ബ്രേക്കാണ്, അതിൽ അപേക്ഷിച്ചിട്ട് ഇതിൽ ഡിസ്ക് ബ്രേക്കാണ്. അപ്പോൾ എനിക്ക് ഇനീഷ്യൽ സ്റ്റേജിൽ ആ ഡിസ്കിൻ്റെ കുറച്ച് ബുദ്ധിമുട്ടുണ്ടായിരുന്നെങ്കിലും ಇವತ್ತು ನಾವು ಇವಾಗ ಪುಣೆಗೆ ಬಂದು ಒಂದು ವಾರ ಆಯಿತು. ಏನಕ್ಕೆ ಬಂದಿದ್ದು ಅಂದರೆ ಏತರ್ ಅವ್ರದ್ದು ಈವೆಂಟ್ ಇತ್ತು, ಕಂಡಕ್ಟ್ ಮಾಡಿದರು. ಸೊ ಇದೇ ಥರ ಏತರ್ ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ಸ್ಕೂಟರ್, ಇದೇ ಥರ ಎಷ್ಟು ಬೈಕ್ಸು ಮತ್ತು ಯಾವ್ಯಾವ ಕಂಪ್ನಿ ಜೊತೆ ನೀವು ಸ್ಟೆಂಟ್ನ ಮಾಡಿದ್ದೀರಾ, ಯಾವ್ಯಾವ ಕಂಪ್ನಿ ಜೊತೆ ಈವೆಂಟ್ನ ಅಟೆಂಡ್ ಮಾಡಿದ್ದೀರಾ, ಅದನ್ನು ಹೇಳಿ ನಮಗೆ. ಫಸ್ಟ್ ಇನಿಷಿಯಲ್ ಡೇಸಲ್ಲೆಲ್ಲ ಕಾಲೇಜ್ ಶೋಸ್ ಮಾತ್ರ ಮಾಡ್ತಿದ್ದು. ಅದಾದಮೇಲೆ KTM ಮಾಡಿದ್ರು ಸ್ವಲ್ಪ ದಿನ. KTM ಆದಮೇಲೆ ಇದನ್ನೆಲ್ಲ ಕಟ್ ಮಾಡ್ಕೊ ಆಮೇಲೆ ಎಡಿಟಲ್ಲಿ ಇದೆಲ್ಲ ಕಟ್ ಮಾಡ್ಕೊಳ್ಳೋ ಎಡಿಟಲ್ಲಿ ಹಿಂದೆ. ಫಸ್ಟೆಲ್ಲ ಕಾಲೇಜ್ ಶೋಸ್ ಎಲ್ಲ ಮಾಡ್ತಿದ್ದು, ಬಟ್ ಇವಾಗೆಲ್ಲ ಕಾರ್ಪೊರೇಟ್ ಶೋ ಆಗಿದ್ದರಿಂದ ಫಸ್ಟು KTM ಮಾಡೋದು, ಅದಾದಮೇಲೆ ಬಜಾಜಿಗೆ ಮಾಡೋದು, ಇವಾಗ ಏತರ್ಗೆ ಮಾಡ್ತಾಯಿದ್ದೀವಿ. ಆ ಥರ ಮಲ್ಟಿಪಲ್ ಶೋಸ್ ಮಾಡಿದ್ದೀವಿ. 10 ದಿನದಲ್ಲಿ 100 ಶೋ ಮಾಡಿದ್ದೀವಿ. ಆ ಥರ ನಮಗೆ ನಾವೇ ರಿಸ್ಕ್ ತೊಗೊಂಡು ತುಂಬ ಶೋಸ್ ಎಲ್ಲ ಮಾಡಿದ್ವಿ. ಸೊ ಇವಾಗ ನೀವು ಹೇಳಿದ್ರಿ 10 ದಿನದಲ್ಲಿ 100 ಶೋ ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ಒಂದು ಬೈಕ್ನ ಅರ್ಥ ಮಾಡ್ಕೋಬೇಕು, ಆ ಬೈಕ್ ಜೊತೆ ಸ್ಟೆಂಟ್ ಮಾಡಬೇಕು, ಜಸ್ಟ್ ನಾವು ಒಂದು ರೌಂಡ್ ಹೋಗಿ ಬರಬೇಕು ಅಂದರೂ ಅರ್ಥ ಮಾಡ್ಕೋಬೇಕು ಒಂದು ಗಾಡಿನ. ನೀವೆಲ್ಲ ಯಾವ ಥರ ಅದನ್ನು ಮೈಂಡ್ ಸೆಟ್ಟಿಗೆ ತೊಗೊಂಡು ವಿತೌಟ್ ಪ್ರಾಕ್ಟೀಸು ಅದನ್ನೆಲ್ಲ ಮಾಡ್ತಾಯಿದ್ರಿ, ಬಟ್ ಸಕ್ಸಸ್ಫುಲಿ ನಡ್ಸ್ಕೊಟ್ಟಿದ್ದೀರಾ, ಅದೊಂದು ಗುಡ್ ಥಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗಲೂ ಸಕ್ಸಸ್ಫುಲಿ ನಡ್ಸ್ಕೊಂಡು ಬಂದಿದ್ದೀವಿ. ಯಾವ ಥರ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಒಂದು ಎಲ್ಲ ಮೆಕ್ಯಾನಿಸಮ್ನ ಯಾವ ಥರ ಥಿಂಕ್ ಮಾಡ್ಕೊಂಡು ಇದು ಮಾಡ್ಕೊತೀರಾ? ಎಲ್ಲ ರೈಡರ್ಸ್ಗೂ ಡಿಫ್ರೆನ್ಸ್ ಐತೆ. ನಾರ್ಮಲ್ ರೋಡ್ ರೈಡರ್ಸ್ಗೆ ಒಂದು ಡಿಫ್ರೆನ್ಸ್ ಐತೆ, ಮೋಟೋಕ್ರಾಸ್ ರೈಡರ್ಗೆ ಡಿಫ್ರೆಂಟ್ ಐತೆ, ಸ್ಟಂಟ್ ರೈಡರ್ಗೆ ಅದೇ ಥರ ಡಿಫ್ರೆನ್ಸ್ ಐತೆ, ರೇಸರ್ಸ್ಗೆ ಬೇರೆ ಥರ ಡಿಫ್ರೆನ್ಸ್ ಐತೆ. ಸೊ ಹಂಗೆ ನೋಡ್ಬೇಕಾದ್ರೆ ನಾವು ಇಂಜಿನ್ ಡ್ರೈವಿಂಗಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಈ ಗಾಡೀಲಿ ಎಷ್ಟು ಥ್ರಾಟಲ್ ಕೊಟ್ಟರೆ ಎಲ್ಲಿ ತಿರುಗುತ್ತೆ, ಯಾವ ಥರ, ಮತ್ತು ಥ್ರಾಟಲ್ ಎಷ್ಟು ಕೊಡಬೇಕು, ಬ್ರೇಕಿಂಗ್ ಎಷ್ಟು ಮಾಡಬೇಕು ಅನ್ನೋದನ್ನ ನಾವು ಗಾಡಿ ರೇವಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅದರಲ್ಲಿ ಒಂದು 5 ನಿಮಿಷದಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಬೈಕ್ನ. ಬ್ರೋ, ಇವಾಗ ನೀವು ಸ್ಟೆಂಟ್ ಮಾಡಬೇಕಾದ್ರೆ ಫುಲ್ಲು ರ್ಯಾಪ್ ಆಡಿಸ್ತೀರಾ ಅನ್ಕೊಳ್ಳಿ, ಗಾಡಿನ ಸೀಸ್ ಆಗಿದೆಯಾ? ಬೇಜಾನ್ ಇಂಜಿನ್ ಸೀಸ್ ಮಾಡಿದ್ದೀನಿ. ಹೌದಾ? ಬೇಜಾನ್ ಇಂಜಿನ್ ಸೀಸ್ ಮಾಡಿದ್ದೀನಿ, ಗಾಡಿಗಳನ್ನ ಹೊಡೆದಾಕಿದ್ದೀನಿ, ಬೇಜಾನ್ ಗಾಡಿ ಹಾಳು ಮಾಡಿದ್ದೀನಿ. ಸೊ
ಇದನ್ನೆಲ್ಲ ಕೇಳಿ ಆಡಿಯನ್ಸ್ಗೆ ಒಂದು ಮೈಂಡ್ ಸೆಟಲ್ಲಿ ಬರುತ್ತೆ. ಸೊ ಇದಕ್ಕೆಲ್ಲ ಹೊಣೆ ಯಾರು, ಮತ್ತು ಇದೆಲ್ಲ ಖರ್ಚು ಅಂದರೆ ಅಮೌಂಟ್ ಎಲ್ಲ ಏನು ಮಾಡ್ತಾರೆ? ಈ ಗಾಡಿ ಹಾಳಾಯಿತು, ಈ ಕಂಪ್ನಿಯಿಂದನೇ ಗಾಡಿ ಕೊಡ್ತಾನೆ. ಸೊ ನಾವು ಸ್ಟೆಂಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಗಾಡಿ ಹಾಳು ಮಾಡಿದ್ರೆ ಏನಾದರೂ ಪೆನಾಲ್ಟಿ ದಟ್ ಟೈಪ್ ಏನಾದ್ರು ಇರುತ್ತಾ? ಕಂಪ್ನಿ ಬೈಕಲ್ಲಿ ಮಾಡಿದ್ರೆ ಏನು ಪೆನಾಲ್ಟಿ ಎಲ್ಲ ಇರಲ್ಲ. ಅದೆಲ್ಲ ಮತ್ತೆ ಬೇರೆ ಹೊಸ ಬೈಕ್ ಕೊಡ್ತಾರೆ ಅವರು, ಬೇರೆ ಬೈಕ್ನ ರೀಪ್ಲೇಸ್ ಮಾಡ್ಕೊಳ್ತಾರೆ. ನಮ್ಮ ಬೈಕ್ ಆದರೆ ನಾವೇ ಖರ್ಚು ಜೇಬಿಂದ ಕಾಸು ಹಾಕಿ ಮತ್ತೆ ಅದನ್ನ ರೆಡಿ ಮಾಡಿಸ್ಬೇಕಾಗುತ್ತೆ. ಸೊ ಬ್ರೋ, ಇವಾಗ ಫೈನಲ್ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿ. ಏನಂತಂದರೆ, ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಏನಂತ ಅಂತಾರೆ, ಒಂದು ಗಾಡಿನ ನೋಡ್ಬಿಟ್ಟು ಆ ಗಾಡಿ ಸಿ ಇಷ್ಟು, ಆ ಗಾಡಿ ರಾಯಲ್ ಎನ್ಫೀಲ್ಡ್ ಕಂಪ್ನಿ ಅದು ಇದು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಟೀಕೆಗಳನ್ನ ಮಾಡ್ತಾರೆ. ಸೊ ಇವಾಗ ಒಂದು ಗಾಡಿನ ಬಿಲ್ಟ್ ಮಾಡಬೇಕು ಅಂತಂದರೆ ಅದ್ರ ಬ್ಯಾಕ್ ಎಂಡಲ್ಲಿ ಎಷ್ಟು ಎಫರ್ಟ್ಸ್ ಇರುತ್ತೆ, ಮೆಕ್ಯಾನಿಸಮ್ ಅದೆಲ್ಲ ಹೆವಿ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಈ ಬಜಾಜು ಏತರು ಎಲ್ಲ ಗಾಡಿನೂ ಶೋಸ್ ಎಲ್ಲ ಮಾಡಿದ್ದೀರಾ ನೀವು, ನಿಮ್ಗೆ ಎಲ್ಲ ಗಾಡಿ ಬಗ್ಗೆನೂ ಗೊತ್ತು, ಯಾವ ಥರ ನುಗ್ಗುತ್ತೆ, ಯಾವ ಥರ ಪಿಕಪ್ ಇದೆ, ಏನು ಪ್ರತಿಯೊಂದು ಗೊತ್ತು. ಸೊ ಇವಾಗ ಒಂದು ಗಾಡಿನ ಇಷ್ಟಪಡೋದು ಯಾವುದ್ರ ಮುಖಾಂತರ ಇಷ್ಟಪಡಬೇಕು, ಹೆಂಗೆ ನೀವು ಏನು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಒಬ್ಬೊಬ್ಬ ಮನುಷ್ಯ ಒಂದೊಂದು ಥರ, ಒಬ್ಬ ಬೆಳ್ಳಗಿರೋಳನ್ನ ಇಷ್ಟಪಡ್ತಾಳೆ, ಒಬ್ಬ ಕರ್ರಗಿರೋಳನ್ನ ಇಷ್ಟಪಡ್ತಾಳೆ. ಅದು ಮ್ಯಾಟ್ರ್ ಹೆಂಗೆ ಅಂತಂದರೆ ಅವ್ರವ್ರಿಗೆ ಯಾವ ಥರ ಗಾಡಿ ಇಷ್ಟ ಆ ಗಾಡಿನ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ. ಇವಾಗ ನನಗಿಷ್ಟ ಆಗೋ ಗಾಡಿ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಗಾಡಿ ಅವ್ನಿಗೆ ಇಷ್ಟ ಆಗಲ್ಲ. ಆದರೆ ನಾನು ಯಾರೋ ಇನ್ಫ್ಲುಯೆನ್ಸರು ಈ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅದನ್ನೇ ಇನ್ಫ್ಲುಯೆನ್ಸ್ ತೊಗೊಳ್ಳೋದು ಮುಟ್ಟಾಳ್ತನ. ಅದು ಅವ್ನಿಗೆ ಇಷ್ಟ ಆಗಿಲ್ಲ, ಅದು ನಿಮ್ಗೆ ಇಷ್ಟ ಆಗ್ಬೋದು. ನೀವು ಟ್ರೈ ಮಾಡಬೇಕು, ನೀವು ತೊಗೊಂಡು ಓಡಿಸಿದ್ರೇ ಗೊತ್ತಾಗೋದು. ಏನಕ್ಕೆ ಕಂಪ್ನಿಯಿಂದ ಗಾಡಿ ಹೊರಗಡೆ ಬರ್ತಾ ಇದೆ ಅಂದರೆ ಅದಕ್ಕೊಂದು 100 ಇನ್ಸ್ಪೆಕ್ಷನ್ ಮಾಡಿ R&D ಮಾಡಿ ಅವ್ರು ಎಷ್ಟು ಸಲ ಎರರ್ ಆಗಿರ್ತಾರೆ, ಎಷ್ಟು ಸಲ ಸಕ್ಸಸ್ ಆಗಿರ್ತಾರೆ. ಅವ್ರ ಗಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಅದರಿಂದ ತುಂಬ ಕಷ್ಟಪಟ್ಟಿರ್ತಾರೆ. ಯಾರೋ ಒಬ್ಬ ಕಿತ್ತೋಗಿರೋನು ಕೂತ್ಕೊಂಡು ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋದಲ್ಲ, ಅವ್ರನ್ನ ಕೇಳಿಸ್ಕೊಂಡಾದ್ರೂ ಸುಮ್ಮನೆ ಇರ್ತಾರೆ. ಅದು ಇನ್ಫ್ಲುಯೆನ್ಸ್ ತೊಗೊಳ್ಳೋರು ನಾವು ಮುಟ್ಟಾಳಾಯ್ತೀವಿ ಅಷ್ಟೇ. ಗಾಡಿ ಚೆನ್ನಾಗೇ ಇರುತ್ತೆ, ಯಾವ ಗಾಡಿ ಆದರೂ ಚೆನ್ನಾಗಿರುತ್ತೆ. ಇವಾಗ ಮೊನ್ನೆ ಪುಣೆಯಲ್ಲಿ ನೋಡಿದೆ, ಗೋರಿಲಾದಲ್ಲೂ ಎಷ್ಟೆಲ್ಲ ಸ್ಟಂಟ್ ಮಾಡಿದ್ರು, ಆಗಲ್ಲ ಅನ್ನೋದೇನಿಲ್ಲ. ರಾಯಲ್ ಎನ್ಫೀಲ್ಡು ಚೆನ್ನಾಗಿರುತ್ತೆ, KTM ಚೆನ್ನಾಗಿದೆ. ನಾವು ಲೂನಾದಲ್ಲಿ ಸ್ಟಾರ್ಟ್ ಮಾಡಿದ್ದು. ಲೂನಾ ಎಲ್ಲಿದೆ, ಇವಾಗಿರೋ ಗಾಡಿ ಎಲ್ಲಿದೆ, BS6 ಎಲ್ಲಿದೆ, ಆರಾಮಾಗಿ ಮಾಡ್ಬೋದು. ಎಲ್ಲ ಗಾಡಿನೂ ಒಳ್ಳೆ ಗಾಡಿನೇ. ಅವ್ರವ್ರ ಪರ್ಸ್ಪೆಕ್ಟಿವ್ಗೆ ಅವ್ರ ಜೇಬಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅದ್ರ ಮೇಲೆ ಮ್ಯಾಟ್ರಾಗಿ ಗಾಡಿಗಳನ್ನ ತೊಗೊಳ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಅಳಿಯೋದೆಲ್ಲ ತಪ್ಪು ಅಂತೀರಾ? ಆ ಗಾಡಿ ಚೆನ್ನಾಗಿದೆ ಕಂಪ್ಯಾರಿಸನ್ ಮಾಡ್ಬೋದು, ಬಟ್ ಚೆನ್ನಾಗೇ ಇಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಇನ್ನೊಬ್ಬ ಒಂದು 10 ಜನ ತೊಗೊಂಡಿರ್ತಾರೆ, ಅವ್ನಿಗೆ ಅದು ಇಷ್ಟ ಆಗಿರ್ಬೋದು. ಇವನ ಮೇಲೆ ಇನ್ಫ್ಲುಯೆನ್ಸ್ ಆಗಬೇಡಿ ಅಷ್ಟೇ. ಯೂಟ್ಯೂಬರ್ ಮೇಲಾಗಲಿ, ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ ಮೇಲಾಗಲಿ ಇನ್ಫ್ಲುಯೆನ್ಸ್ ಆಗಬೇಡಿ. ಶೋರೂಮಲ್ಲಿ ಹೋಗಿ ಗಾಡಿ ಓಡಿಸ್ಬೇಕು. ಅವರು ಒಂದು 5 ನಿಮಿಷ ಕೊಡ್ತಾರೆ, ಅರ್ಧ ಗಂಟೆನೇ ಕೊಡ್ತಾರೆ, ಹೋಗಿ ಸಿಟಿ ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಆಮೇಲೆ ಹೋಗಿ ಬೈಕ್ ತೊಗೊಳ್ಳಿ, ನಿಮ್ಗೆ ಯಾವ ಬೈಕ್ ಇಷ್ಟ ಅದು ತೊಗೊಳ್ಳಿ ಅಷ್ಟೇ. ನಮ್ಮ ಸ್ಟೆಂಟ್ ರೈಡರ್ಸ್ ಎಲ್ಲ ಥಿಂಕ್ ಮಾಡ್ತಾ ಅವ್ರೆ, ಜೀವನ ಎಲ್ಲ ಸ್ಟೆಂಟ್ ಹೊಡಿದೆ ಆಯಿತು, ಕ್ರಿಕೆಟ್ ಹೊಡೆದೇವೆ, ಕ್ರಿಕೆಟಲ್ಲಿ ಆಡಿ ಎಷ್ಟು ವರ್ಷ ಆಯಿತು ಅಂತ. ಬ್ರೋ, ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರಾ? ಸ್ಯಾಂಡಿ ಅಣ್ಣ, ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರ ಹಂಗಾರೆ? ದಿನ ಸಂಜೆ ಆಡ್ತಾ ಇದ್ವಿ ಕಣ ನಾವು. ಹೌದಾ? ದಿನ ಸಂಜೆ ಆಡ್ತಾ ಇದ್ವಿ. ಸಾಟರ್ಡೆ ಸಂಡೇ ಅಂತೂ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಕತ್ಲೆ ಆಗೋವರೆಗೂ ಬಿಡ್ತಾ ಇರ್ಲಿಲ್ಲ. ಹಾ, ಈಗೆಲ್ಲ ಬರೀ ಬೇರೆ ಬೇರೆ ಸ್ಟೇಟ್ ತಿರ್ಗಾದಾಗೈತೆ ಅಂತೀರಾ? ಸಂಡೇ ಆಯ್ತು ಅಂದ್ರೆ ಹಬ್ಬ ಮಾಡೋದೇ ಆಗೋದು. ಬ್ಯಾಟ್ ಹಿಡಿಯೋ ಕೈಯಲ್ಲಿ ಬಾಟ್ಲ್ ಹಿಡಿತಾ ಇದೀವಿ ಅಷ್ಟೇ ಈಗ.